ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಏನಪ್ಪ ಅಂತಂದರೆ ತುಂಬ ದಿನಗಳಾಗಿದೆ ವೀಡಿಯೋಸ್ ಹಾಕಿ, ಒಂದು 15-20 ದಿನ ಆಗಿರ್ಬೋದು ಅಂತ ತಿಳ್ಕೊತೀನಿ. ತುಂಬ ಅಂದರೆ ತುಂಬಾ ಬ್ಯುಸಿ ಇದೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಈಗ ಸೀಸನ್ ಇರೋದ್ರಿಂದ ತುಂಬ ಕೆಲಸ ಇತ್ತು. ಹಾಗಾಗಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮನೆಗೆಲ್ಲ ಪೇಂಟ್ ಮಾಡ್ತಾಯಿದ್ವಿ ನಾವು. ಈ ಕೆಲಸ ಆ ಕೆಲಸ ಎರಡು ಒಟ್ಟೊಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ನಿಸ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವೀಡಿಯೋ ಮಾಡಿಲ್ಲ. ಓಕೆನಾ. ಇವತ್ತು ನಿಮಗೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಚಾನಲಲ್ಲಿ ನೋಡಿ ಕಲಿತು ಆಗಲೇ ಅವರು ಬ್ಲೌಸಿಗೆಲ್ಲ ವರ್ಕ್ ಹಾಕೋದನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮಗೆ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಒಳ್ಳೆ ಡಿಸೈನ್ ಇದೆ, ನೋಡ್ಕೊಂಡು ಬರೋರಂತೆ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಚಾನಲಲ್ಲಿ ಬರೀ 239 ರೂಪಾಯಿಗೆ ನಾವು ಆನ್ಲೈನ್ ಕ್ಲಾಸು ಅಂತಂದರೆ ಎಂಬ್ರಾಯ್ಡ್ರಿ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಅದ್ರ ಮುಖಾಂತರನೇ ಅವರು ಕೂಡ ಕಲ್ತಿದ್ದಾರೆ ಈಗಾಗಲೇ ಆಲ್ರೆಡಿ. ನೋಡಿ ನೀವು ಕೂಡ ಕ್ಲಾಸಸ್ ಅಟೆಂಡ್ ಮಾಡೋರಿದ್ದರೆ 239 ರೂಪಾಯಿ ಅಮೌಂಟ್ನ ಪೇ ಮಾಡಿ ಜಾಯ್ನ್ ಆಗಿ ಮೆಂಬರ್ಶಿಪ್ ತೊಗೊಂಡು ಎಂಬ್ರಾಯ್ಡ್ರಿ ಹಾಕೋದನ್ನು ಕಲೀರಿ. ಜೊತೆಗೆ ಕೆಲವೊಬ್ಬರು ಹೇಳ್ತಾರೆ, ಇವಾಗ ನಾವು ಸ್ವಲ್ಪ ನಮಗೆ ಬೇಸಿಕ್ ಬರ್ತಾ ಇದೆ, ಆದ್ರೂ ನಾವು ಕ್ಲಾಸಸ್ ಅಟೆಂಡ್ ಮಾಡಬೇಕಂತ. ಬೇಸಿಕ್ ಬರ್ತಿದೆ ನಿಮಗೆ ಅಂತ ಅಂದರೆ ಕ್ಲಾಸಸ್ ಏನು ಅವಶ್ಯಕತೆ ಇರೋದಿಲ್ಲ. ನಮ್ಮ ಚಾನಲಲ್ಲಿ ಬರುವಂಥ ಒಂದಷ್ಟು ವೀಡಿಯೋಸ್ಗಳನ್ನೇ ಕಂಪಲ್ಸರಿ ಎಲ್ಲ ವೀಡಿಯೋಸ್ನೂ ಹಾಕ್ತಾ ಇರ್ತೀವಿ. ಆ ವೀಡಿಯೋಸ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಾಕು, ಬಂದ್ಬಿಡುತ್ತೆ, ಓಕೆನಾ. ಅಂದರೆ ನೀವು ಏನೇ ಮಾಡಿ, ನೀವು ಪ್ರಾಕ್ಟೀಸಿಂಗ್ ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ, ಓಕೆನಾ. ಈಗ ನಮ್ಮ ಚಾನಲ್ ನೋಡಿ ಕಲಿತು ಎಷ್ಟರ ಮಟ್ಟಿಗೆ ಅವರು ಬ್ಲೌಸಿಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಹಾಕ್ತೀನಿ. ಯಾಕೆಂದರೆ ಯಾರೇ ಆದರೂ ಅಷ್ಟೇ, ಕ್ಲಾಸಸ್ ಅಟೆಂಡ್ ಮಾಡೋರಿಗೆ ಒಂದು ಡೌಟ್ ಅಂತೂ ಇದ್ದೇ ಇರುತ್ತೆ. ನಾನು ಕಲಿತೀನಾ, ನನ್ನ ಕೈಲಿ ಆಗುತ್ತಾ, ನಾನು ಮಾಡ್ತೀನಾ ಅನ್ನೋ ಒಂದಷ್ಟು ಡೌಟ್ಸ್ ಇರುತ್ತೆ. ಆದರೆ ನೀವು ಈ ಥರ ಕಲಿಯೋದ್ರಿಂದ, ಇವ್ರ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಕೂಡ ಆರಾಮಾಗಿ ನೀವು ಬ್ಲೌಸ್ಗಳಿಗೆ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು, ಓಕೆನಾ. ಅವ್ರ ಹೆಸರು ಬಂದುಬಿಟ್ಟು ಅಭಿಜ್ಞಾ ಅಂತ. ಮತ್ತು ಇನ್ನೂ ಒಂದಷ್ಟು ಕೆಲವೊಬ್ರದ್ದು ಇದೆ, ಆದರೆ ಅವ್ರ ಹೆಸರುಗಳು ನಂಗೆ ನೆನಪಿಲ್ಲ. ಇವ್ರನ್ನ ನಾನು ಸಪ್ರೇಟಾಗಿ ನಾನು ಪರ್ಮಿಷನ್ ಕೇಳಿನೇ ವೀಡಿಯೋ ಹಾಕ್ತಾಯಿದ್ದೆ, ಇದು ಫೋಟೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನಾನು ಸುಮ್ಮನೆ ಎಲ್ಲರದ್ದು ಫೋಟೋಸ್ನ ನಾನು ಹಾಕಕ್ಕೆ ಹೋಗಲ್ಲ. ಏನಾದರೂ ಅನ್ಕೋತಾರೇನೋ ಹೆಸರು ಹೇಳೋದ್ರಿಂದ, ಅಥವಾ ಅವ್ರು ಮಾಡಿದ್ದು ಕೆಲಸದ್ದು ನಾವು ಫೋಟೋಸ್ ಹಾಕೋದ್ರಿಂದ ಅಂತೇಳಿ ಹಾಕಕ್ಕೆ ಬರಲ್ಲ. ಇವ್ರ ಪರ್ಮಿಷನ್ ಕೇಳಿನೇ ಹಾಕ್ತಾಯಿದ್ದೀನಿ. ಹಾಗಾಗಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಚಾನಲ್ಗೆ ನೋಡಿ ವೀಡಿಯೋಸ್ ಲೈಕ್ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಮತ್ತು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಿಮಗೂ ಕೂಡ ಅಷ್ಟೇ ರೆಗ್ಯುಲರಾಗಿ ವೀಡಿಯೋಸ್ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ಏನೋ ಬ್ಯುಸಿ ಇದ್ದೆ, ಇನ್ಮೇಲೆ ಯಾವಾಗಲೂ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಹೇಳಿದ್ರೆ, ಅಂದರೆ ಎಂಬ್ರಾಯ್ಡ್ರಿಯಲ್ಲೇ ಆಗಿರ್ಬೋದು, ಅಥವಾ ಸ್ಟಿಚಿಂಗ್ದ ಅಥವಾ ಕಟ್ಟಿಂಗ್ದ ಯಾವುದು ವೀಡಿಯೋಸ್ ಬೇಕಂದರೆ ಅದನ್ನು ಅಪ್ಲೋಡ್ ಮಾಡ್ಬೋದು, ಓಕೆನಾ. ನೋಡೋಣ ಇನ್ಮೇಲೆ ಆದಷ್ಟು ಮಾರ್ಕಿಂಗ್ದು ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾರ್ಕ್ ಅಂದರೆ ಅದೇ ಸೇಮೇನೇ ಇರುತ್ತೆ. ಮತ್ತು ಮೊನ್ನೆ ಒಂದು ನಾನು ಪೋಸ್ಟ್ ಕೂಡ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಆ ಥರದ್ದೆಲ್ಲ ಮಾಡಿಕೊಡೋದ್ರಿಂದ ಅಮೌಂಟ್ ಕೂಡ ನೀವು ಜಾಸ್ತಿ ತೊಗೋಬೋದು, ಮತ್ತು ಎಲಿಗೆಂಟಾಗಿ ಕಾಣುತ್ತೆ ನೋಡೋಕ್ಕೆ. ಅದಕ್ಕೋಸ್ಕರ ನೀವು ಕೂಡ ಎಲ್ಲರೂ ಇದೇ ಥರ ಟ್ರೈ ಮಾಡಿ. ಈಗ ನಿಮಗೆ ಫಸ್ಟಿಗೆ ಒಂದು ಒಳ್ಳೆ ಡಿಸೈನ್ ತೋರಿಸ್ತೀನಿ, ಎಂಬ್ರಾಯ್ಡ್ರಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ, ಅದನ್ನು ನೋಡ್ಕೊಂಡು ಬನ್ನಿ. ಅದು ಮುಗಿತಾ ಇರುವಾಗಲೇ ನಿಮಗೆ ನೆಕ್ಸ್ಟು ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರೆ ಅನ್ನೋದನ್ನು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ಫೋಟೋಸ್ನ. ಅದನ್ನು ನೋಡಿ ನಿಮಗೂ ಕೂಡ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾರಲ್ವ ಅಂತ ಅಂದ್ಬಿಟ್ಟು, ಓಕೆನಾ. ಬನ್ನಿ ಹಾಗಿದ್ರೆ ನೋಡೋಣ. ಈಗ ಬನ್ನಿ ನೋಡಿ. ಈಗ ಫಸ್ಟಿಗೆ ನಾನು ಮಾಮೂಲಿ ಯಾವಾಗಲೂ ಹಾಕೋ ಥರನೇ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಟ್ರಿಪ್ ನಾನು ಹಾಕಿದ್ದೀನಿ, ಇದು ಬಂದುಬಿಟ್ಟು ಸೆಕೆಂಡ್ ಟ್ರಿಪ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಇದಕ್ಕೆ ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲನೂ ಹಾಕಿದ್ದೀನಿ. ನೀವು ಕೂಡ ಅಷ್ಟೇ ಡಿಸೈನ್ ಮಾಡುವಾಗ ಕೆಲವೊಂದಕ್ಕೆ ಈ ಥರ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿದ್ರೂ ನಡೆಯುತ್ತೆ, ಚೆನ್ನಾಗೇ ಬಂದಿರುತ್ತೆ ಡಿಸೈನು. ಕೆಲವೊಂದಕ್ಕೆ ಬೇಕಾಗುತ್ತೆ, ಅಂದರೆ ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲ ಹಾಕ್ತೀವಿ ಅಂತ ಅಂದರೆ ಬರುತ್ತೆ. ಇನ್ನೊಂದು ಎಂಬ್ರಾಯ್ಡ್ರಿ ಮಾಡುವಾಗ ನಾನು ಹೇಳೋದೇನು ಗೊತ್ತಾ ಫ್ರೆಂಡ್ಸ್, ಕಂಪ್ಯೂಟರ್ ಡಿಸೈನ್ ಥರನೇ ಬರಬೇಕು ಅಂತಂದರೆ ಅದಕ್ಕೆ ಬೇರೆ ಮೆಥಡ್ ಇದೆ. ಮಾಮೂಲಿ ನಾವು ಈ ರಾಲ್ಸನ್ ಮಿಷಿನಲ್ಲಿ ಮಾಡೋ ಥರ ಅಂತಂದರೆ ಅದಕ್ಕೆ ಬೇರೆ ಮೆಥಡ್ ಇದೆ. ಎಲ್ಲನೂ ಕೂಡ ನಾವು ನೋಡಿಕೊಂಡು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಅದ್ರ ಪಕ್ಕದಲ್ಲಿ ನಾನಿಲ್ಲಿ ಇದು ಹಾಕ್ಕೋತಾ ಇದ್ದೀನಿ, ಚೈನ್ ಸ್ಟಿಚ್ಚು, ಅಂದರೆ ಇದು ಚಾವಲ್ ಸ್ಟಿಚ್ ಅಂದರೆ ರೈಸ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು
ಒಂದು ಶೇಪ್ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಲೀಫ್ ಥರನೇ ಸ್ವಲ್ಪ ಕ್ರಾಸ್ ಬರೋ ಥರ ಶೇಪು. ನಿಮಗೆ ಈ ರೀತಿ ಒಂದು ಇದಾಗಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವೇನು ಮಾಡಿ ಅಂದರೆ ಬರ್ಕೊಂಬಿಡಿ. ಇದು ಶೇಪ್ಸ್ನ ಬರ್ಕೊಂಡ್ರೆ ನೀವು ಇನ್ನೂ ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ ಡ್ರಾಯಿಂಗ್ ಏನು ಮಾಡ್ಕೊಂಡಿರಲಿಲ್ಲ. ಇದು ಬೇಸಿಕ್ ಡಿಸೈನ್ ಆಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋವರೆಗೇ ಫ್ರೆಂಡ್ಸ್. ಆಮೇಲೆ ತುಂಬ ಚೆನ್ನಾಗಿ ನಿಮ್ಗೆ ಪ್ರಾಕ್ಟೀಸ್ ಬಂತು, ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ ಅಂತ ಅಂದರೆ ಕೆಲವೊಂದಷ್ಟು ಬೇಸಿಕ್ ಡಿಸೈನ್ಸ್ನ ನೀವು ಏನು ಬರೀದಿರನೇ ಡಿಸೈನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನೀವು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಏನಿದ್ದೀರಾ ಅವ್ರುಗಳು ನೀವು ಡ್ರಾಯಿಂಗ್ ಮಾಡ್ದಿರನೇ ಮಾಡೋಕ್ಕೆ ಹೋಗಬೇಡಿ. ಡಿಸೈನ್ಸು ಅಷ್ಟು ಲುಕ್ಕಾಗಿ ಬರೋದಿಲ್ಲ, ಆಯಿತಾ. ನೋಡಿ, ಈಗ ಇದಕ್ಕೆ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಕೂಡ ಒಂದು ಗೋಲ್ಡ್ ಕಲರ್ ಲೀಫ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಮಾಡ್ಕೊಳ್ಳುವಾಗ ಸೆಂಟ್ರಲ್ಲಿ ಒಂದು ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ರಿಸೀವ್ ಮಾಡಿದ್ದೀನಿ. ಮತ್ತು ಅದನ್ನು ವಿಡಿಯೋ ಆನ್ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಈ ಲೀಫ್ಗಳು ಹಾಕೋದು ನಿಮಗೆ ವಿಡಿಯೋ ಆಗಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಡಬಲ್ ಲೀಫ್ ಹಾಕ್ತಾಯಿದ್ದೀನಿ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನಾನಿಲ್ಲಿ ಒಂದು ಲೀಫ್ ಬಿಟ್ಟು ಒಂದು ಲೀಫ್ಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಡಿಸೈನ್ ಇರೋದೇ ಹಾಗೇ. ಅವರೇ ಕಳಿಸಿದ್ರು ಇದು ಡಿಸೈನ್ ನನಗೆ ಇದೇ ಬೇಕು ಅಂತ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿ ಬಂದರೆ ಚೆನ್ನಾಗಿರಲ್ಲ ಇದು ಡಿಸೈನ್. ಹಾಗಾಗಿ ಪುಟ್ಟಾಗಿ ಬರೋ ಥರ ಹಾಕಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಮತ್ತು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ಸ್ಯಾರಿ ಕಲರ್ ಬಂದು ಯೆಲ್ಲೋ ಕಲರ್ ಇತ್ತು, ಮ್ಯಾಂಗೋ ಯೆಲ್ಲೋ. ಅದೇ ಕಲರಲ್ಲಿ ಇಲ್ಲಿ ನಾನು ಲೀಫ್ ಡಿಸೈನ್ನ ಮಾಡ್ತಾಯಿದ್ದೀನಿ. ತುಂಬಾ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಬ್ಲೌಸ್ಗಳಾಗಿರ್ಬೋದು, ಗೌನು, ಲೆಹೆಂಗಾ ಪ್ರತಿಯೊಂದು ಸ್ಟಿಚ್ ಮಾಡಿದ್ದೀನಿ. ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನಾನು ವೀಡಿಯೋಸ್ ಮಾಡೋದನ್ನು ಮರ್ತಿದ್ದೀನಿ. ಅಂದರೆ ಅರ್ಜೆಂಟ್ ಇದ್ದಿದ್ದರಿಂದ, ತುಂಬಾ ಅರ್ಜೆಂಟು. ಎಲ್ಲ ಮದುವೆ ಬಟ್ಟೆಗಳು ಸೀಸನ್ ಇದ್ದಿದ್ದರಿಂದ ಗೃಹ ಪ್ರವೇಶ ಪ್ರತಿಯೊಂದ್ರದ್ದು ಇತ್ತು. ಆದರೆ ಇದು ಮಾಡೋಕ್ಕಾಗಿಲ್ಲ. ಏನಪ್ಪ ಅಂತಂದರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಏನೂ ಮಾಡೋಕ್ಕಾಗಲ್ವಲ್ಲ. ಕೆಲವೊಂದಷ್ಟು ಇರೋದನ್ನು ನಾನು ಫೋಟೋಸ್ನ ಹಾಕ್ತೀನಿ. ಆದರೆ ಈಗ ನಿಮಗೆ ಈ ವಿಡಿಯೋ ಜೊತೆನಲ್ಲೇ ನಿಮಗೆ ಎಂಡಿಂಗಲ್ಲಿ ನಮ್ಮ ಚಾನಲ್ ನೋಡಿ ಕಲ್ತಿರೋವಂಥವ್ರದ್ದು ಒಂದಷ್ಟು ಫೋಟೋಸ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಟೋಟಲಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನು. ಆದಷ್ಟು ಎಲ್ಲರೂ ಎಂಬ್ರಾಯ್ಡ್ರಿ ಕಲಿತು ಅರ್ನಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಏನು ಗೊತ್ತಾ, ತುಂಬಾ ದುಡ್ಡನ್ನ ನೀವು ಅರ್ನಿಂಗ್ಸ್ ಮಾಡ್ಬೋದು ಇದರಿಂದ. ಯಾಕಂದರೆ ಸ್ಟಿಚಿಂಗೇ ಮಾಡ್ತಾ ಕೂರ್ತೀವಿ ಅಂತ ಹೇಳೋಕ್ಕೂ ಬರಲ್ಲ. ಜನ್ರೇಷನಲ್ಲಿ ಏನು ಚೇಂಜ್ ಆಗ್ತಾ ಇರುತ್ತೆ ಅದನ್ನು ನಾವು ಕೂಡ ಕಲಿಯೋದಕ್ಕೆ ಇಷ್ಟಪಡಬೇಕಾಗತ್ತೆ ಫ್ರೆಂಡ್ಸ್. ಯಾವುದೋ ಒಂದೇ ಮಾಡ್ತೀವಿ ಅಂತಂದರೆ ಆಗಲ್ಲ. ಯಾಕೆಂದರೆ ಜನ ಏನೇ ಮಾಡಲಿ ಎಲ್ಲದರಲ್ಲೂ ನಮಗೆ ಹೊಸದನ್ನು ಕೇಳ್ತಾ ಇರ್ತಾರೆ. ಇವಾಗ ಯಾರೋ ಒಂದು ಹೊಸದು ಮಾಡ್ತಾರೆ ಅಂದರೆ ನಾವು ಅದೇ ರೀತಿ ಮಾಡಬೇಕಾಗತ್ತೆ. ಬ್ಯಾಕ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಡಿಸೈನು. ನೋಡಿ, ಇದು ಬಂದುಬಿಟ್ಟು ಅವರು ಪ್ರಾಕ್ಟೀಸ್ ಮಾಡಿ ಹಾಕಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ನೆಕ್ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಹಾಕಿದ್ರು ಫ್ರೆಂಡ್ಸ್. ನೋಡಿ, ಸ್ಲೀವಿಗೆ ಮಾಡಿದ್ದಾರೆ. ಇದು ತುಂಬಾ ಖುಷಿಯಾಗುತ್ತೆ. ಇವ್ರ ಥರ ಜಾಸ್ತಿ ಕಾನ್ಸಂಟ್ರೇಟ್ ಇಟ್ಟು ಮಾಡಿ ಕಲಿತು ಪಾಪ ಅವ್ರು ಈಗಲೂ ನನ್ನ ಫೋನಲ್ಲಿ ಟಚ್ಚಲ್ಲಿದ್ದಾರೆ. ಹೇಳ್ತಾ ಇರ್ತಾರೆ ನೋಡಿ, ಇದು ಬೋಟ್ ನೆಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಕಲೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ ಇಷ್ಟ ಆಯಿತು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಸ್ಲೀವಿಗೆ ಡಿಸೈನ್ ಮಾಡಿದ್ದಾರೆ, ಫ್ಲವರ್ ಶೇಪು. ಇದು ಅಷ್ಟೇ, ನಾನು ಯಾವ್ಯಾವ ಡಿಸೈನ್ ಮಾಡಿದ್ದೀನಿ ಪ್ರತಿಯೊಂದು ಅವರು ಕಲಿತು ಮಾಡಿದಾರಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಖುಷಿ ಅನಿಸುತ್ತೆ ನೋಡೋಕ್ಕೆ. ಯಾರೆಲ್ಲ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಅವರು ಆದಷ್ಟು ಮೆಂಬರ್ಶಿಪ್ ತೊಗೊಂಡು ಕಲಿಯೋದಕ್ಕೆ ಇಷ್ಟಪಡಿ. ಹೊಸಬ್ರಾಗಿದ್ದರೆ, ಹಳಬ್ರಾಗಿದ್ದರೆ ನೋಡಿ ಇನ್ನಷ್ಟು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ. ಎಂಬ್ರಾಯ್ಡ್ರಿ ಮಾಡೋದನ್ನ ನೋಡಿ. ಅಷ್ಟು ನಾನು ಯಾವ್ಯಾವ ಶೇಪು ಡಿಸೈನ್ಗಳನ್ನ ನಾನು ಹಾಕ್ಕೊಟ್ಟಿದ್ದೀನಿ ಪ್ರತಿಯೊಂದು ಮಾಡಿದ್ದಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿಜ ಇವರು ಬಿಗಿನರ್ ಅಂತಲೇ ನಂಗೆ ಅನ್ಸಲ್ಲ. ಇನ್ನು ಸ್ವಲ್ಪ ಮಾಡ್ತಾ ಹೋದರೆ ಇವ್ರಿಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇವರಿಗಾಗಲೇ ಇದನ್ನೆಲ್ಲ ಕಸ್ಟಮರ್ ಬ್ಲೌಸಿಗೆ ಮಾಡಿದ್ದಾರೆ. ನೋಡಿ, ಇದು ಪಿಕಾಕ್ ಶೇಪ್ ಕೂಡ ನಾನು ಮಾಡಿದ್ದೆ. ಅದೇ ಡಿಸೈನ್ ನೋಡಿ ಇವ್ರು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಜ ಈ ಥರ ಒಂದು ಪ್ರಾಕ್ಟೀಸಿಂಗ್ ಮಾಡಬೇಕಾಗತ್ತೆ. ನೋಡಿ, ಇದು ಅವ್ರು ಪ್ರಾಕ್ಟೀಸ್ ಮಾಡಿರೋವಂಥದ್ದು. ಬೇರೆ ಬೇರೆ ಬಟ್ಟೆಗಳು ತೊಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಓಕೆನಾ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏನು ಹೇಳ್ಕೊಡ್ತೀವಿ ಅನ್ನೋದಕ್ಕಿಂತ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಟೈಮ್ ವೇಸ್ಟ್ ಮಾಡ್ದಿರೇ ಮಾಡಿದಾರಲ್ವ, ಅದಕ್ಕೆ ಖುಷಿ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ಮನೇಲಿ ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡಿರೋದ್ರ ಬದಲು ಯಾವುದೋ ಒಂದು ಕಲಿತ್ರೆ ಒಳ್ಳೇದಲ್ವ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಇದಕ್ಕೆ ನೋಡಿ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಶೇರ್ ಮಾಡಿ. ಆದಷ್ಟು ಹೈಪ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಓಕೆನಾ. ಓಕೆ, ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.